ವೀಕ್ಷಕರೇ, ನಾವೀಗ ಗಾಯತ್ರಿ ಮುದ್ರಾಸ್ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಈ ಗಾಯತ್ರಿ ಮುದ್ರನ ಯಾವಾಗ ಬೇಕಾದರೂ, ಅದರಲ್ಲೂ ಬೆಳಿಗ್ಗೆ ಮತ್ತು ಸಂಜೆ ಅಂದರೆ ಸನ್ರೈಸ್ ಆಗೋ ಟೈಮಲ್ಲಿ ನೀವು ಇಂಟರ್ನೆಟ್ಟಲ್ಲಿ ಬೇಕಾದರೆ ಚೆಕ್ ಮಾಡಿ ಪರ್ಟಿಕ್ಯುಲರ್ ಟೈಮನ್ನು ನಾವು ತೊಗೊಳ್ಬೋದು. ಅಂದರೆ ಒಂದೊಂದು ದಿನ ಒಂದೊಂದು ಏರಿಯಾಕ್ಕೆ ಕೂಡ ಆ ಸನ್ರೈಸ್ ಆಗೋದು ಸ್ವಲ್ಪ ಟೈಮಿಂಗ್ಸಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಇವಾಗ ಒಂದಿನ 6:49 ನೆಕ್ಸ್ಟ್ ಡೇ 6:50 ಆಗಿರುತ್ತೆ, ಅಥವಾ 6:51 ಆಗಿರುತ್ತೆ. ಈ ರೀತಿ ಸ್ವಲ್ಪ ಚೇಂಜ್ ಇರುತ್ತೆ. ಕರೆಕ್ಟ್ ಆ ಟೈಮಲ್ಲಿ ನಾವು ಏನು ಈ ರೀತಿದು ಅಗ್ನಿಹೋತ್ರ ಇರ್ಬೋದು, ಅಥವಾ ಗಾಯತ್ರಿ ಮಂತ್ರ ಹೇಳೋದು, ಸಂಧ್ಯಾ ವಂದನೆ ಮಾಡೋದು, ಈ ರೀತಿ ಯಾವ ಒಳ್ಳೆ ಕೆಲಸ ಮಾಡಿದಾಗ ಪ್ರಾಣಿಕ್ ಎನರ್ಜಿ ನಮ್ಮ ಬಾಡಿಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಮ್ಮ ಬಾಡಿಗೆ ಪ್ರಾಣಿಕ್ ಎನರ್ಜಿ ಎಂಟರ್ ಆಗುತ್ತೆ. ಕಾಸ್ಮಿಕ್ ಪವರ್ ಅಂತ ಹೇಳ್ತೀವಿ. ಆ ಎನರ್ಜಿನ ಹೆಚ್ಚು ಮಾಡ್ಕೊಳ್ತಾ ಹೋಗೋದು. ಹಾಗಾಗಿ ಆ ಟೈಮಲ್ಲಿ ಸಂಜೆ ಮಾಡೋದಿದ್ರೆ ಸನ್ಸೆಟ್ ಆಗೋ ಟೈಮಲ್ಲಿ, ಅಂದರೆ ಅದು ಕೂಡ ವೇರಿಯೇಷನ್ಸ್ ಇರುತ್ತೆ ಪರ್ಟಿಕ್ಯುಲರ್ ಏರಿಯಾಕ್ಕೆ, ಹಾಗೂ ಒಂದೊಂದು ದಿನ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ಆ ಟೈಮಲ್ಲಿ ನೀವು ಮಾಡಿದ್ರೆ, ಅದೇ ಟೈಮಲ್ಲಿ ಮಾಡಬೇಕು ಅಂತ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ನಿಮಗೆ ಟೈಮ್ ಇದ್ದು ನೀವು ಫ್ರೀ ಇದ್ದರೆ ಅಂಥ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಇಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲದೇ ಇದ್ದರೆ ನಿಮಗೆ ಯಾವಾಗ ಡ್ಯೂಟಿಯಿಂದ ಬಂದಿರ್ತೀರ, ರಿಲ್ಯಾಕ್ಸ್ ಮಾಡಿಕೊಂಡು ಈವನ್ ಮಲ್ಕೊಳ್ಳೋಕ್ಕೆ ಮೊದಲು ಕೂಡ ನಾವು ಯಾವುದೇ ಮುದ್ರಾ ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಣಾಯಾಮನ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಆದರೆ ತುಂಬ ವಿಗೋರಸ್ ಆಗಿರೋದನ್ನು ನೀವು ಎಕ್ಸಸೈಸ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು ಮಾಡಿದಾಗ ನಮ್ಮ ಬಾಡಿ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಆ ಥರ ಚಟುವಟಿಕೆ ಜಾಸ್ತಿ ಆದಾಗ ನಿದ್ದೆ ಬರೋದಿಲ್ಲ. ಸೊ ಆದ್ದರಿಂದ ಮಲಗೋಕ್ಕೆ ಮೊದಲು ನಾವು ಹಾರ್ಡ್ ವರ್ಕ್ ಥರ ಇರೋವಂಥದ್ದು, ಅಥವಾ ಎನರ್ಜಿ ತುಂಬ ಜಾಸ್ತಿ ಆಗೋವಂಥ ಪ್ರಾಣಾಯಾಮ ಅಥವಾ ವಿಗೋರಸ್ ಆಗಿರೋ ವ್ಯಾಯಾಮಗಳನ್ನು ಮಾಡಬಾರ್ದು. ಸೊ ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಸ್ವಲ್ಪ ಟೈಮು, ಊಟ ಆದ ನಂತರ 2 ಗಂಟೆ ಅಥವಾ 4 ಗಂಟೆ ಟೈಮ್ ಬೇಕಾಗುತ್ತೆ. ನೀವು ರಾತ್ರಿ ಕಡಿಮೆ ಊಟ ಮಾಡಿದ್ರೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲ ಮುದ್ರಾ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಯೋಗ ಇರ್ಬೋದು, ಏನೇ ಮಾಡಿದ್ರೂ ಕೂಡ ಆಹಾರ ಪದ್ಧತಿ ತುಂಬ ಮುಖ್ಯವಾದದ್ದು. ಸೊ ರಾತ್ರಿ ನೀವು ಎಷ್ಟು ಆಗುತ್ತೆ ಅಷ್ಟು ಕಡಿಮೆ ಊಟ ಮಾಡಬೇಕು, ಅಥವಾ ಊಟನೇ ಮಾಡೋದು ಬೇಡ. ಬರೀ ತರಕಾರಿ ಹಣ್ಣಲ್ಲಿದ್ರೂ ನಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಎಲ್ಲ ಥರ ಶಕ್ತಿ ಕೂಡ ದೊರಕುತ್ತೆ. ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಏನೇ ಇದ್ದರೂ ಅದು ಯಾವತ್ತೂ ಹೆಚ್ಚಾಗಲ್ಲ, ಕಡಿಮೆ ಆಗುತ್ತೆ. ಸೊ ನೀವು 1 ವಾರ ಆ ಥರ ಪ್ರಾಕ್ಟೀಸ್ ಮಾಡಿ ನೋಡಿ. ಸೊ ಆಗ ಖಾಲಿ ಹೊಟ್ಟೆ ಇರುತ್ತೆ, ಅಂದರೆ ಒಂದು 2 ಅವರ್ಸ್ ಗ್ಯಾಪಲ್ಲಿ ನೀವು ಈ ಮುದ್ರಾಗಳ ಪ್ರಾಕ್ಟೀಸ್ ಕೂಡ ಮಾಡ್ಕೋಬೋದು. ಕೆಲವೊಂದು ಪರ್ಟಿಕ್ಯುಲರ್ ಮುದ್ರಾ ನೀವು ಯಾವಾಗಲೂ ಮಾಡೋಕ್ಕಾಗಲ್ಲ ಅಂತಂದರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಆ ಮುದ್ರಾ ಮಾಡ್ಕೊಂಡು ನಿದ್ದೆ ಮಾಡಿದ್ರು ಕೂಡ ಆ ನಿದ್ದೆಲಿ ಕೂಡ ವರ್ಕ್ ಆಗ್ತಾ ಹೋಗುತ್ತೆ. ನೀವು ಚಿಕ್ಕ ಮಕ್ಕಳಿಗೆಲ್ಲ ಮಾಡಿಸುವಾಗ ಈ ರೀತಿ ಮಾಡಿಸ್ಬೋದು. ಮಕ್ಕಳಿಗೆ ಗಾಯತ್ರಿ ಮುದ್ರಾಸ ತುಂಬ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಅವರು ಬೆಳೆಯುವಂಥ ಮಕ್ಕಳಲ್ಲಿ ಆ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ತುಂಬ ದಿನ ದಿನ ಜಾಸ್ತಿ ಆಗ್ತಾ ಹೋಗಬೇಕು. ಮೈಂಡ್ ಪವರ್ ಅನ್ನೋದು ಅಂದರೆ ಒಂದು ಬಿಹೇವಿಯರಲ್ ಆಸ್ಪೆಕ್ಟ್ಸಿಂದ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅಂತೀವಿ ನಾವೀಗ. ಏನೋ ಒಂದು ಸಬ್ಜೆಕ್ಟ್ ಇದನ್ನು ತೊಗೊಳ್ಳೋದ, ಅದನ್ನು ತೊಗೊಳ್ಳೋದ, ಆ ಕೆಲಸ ಮಾಡೋದ, ಇದನ್ನು ಮಾಡೋದ, ಈ ರೀತಿ ಎಲ್ಲ ಗೊಂದಲಗಳಿರುತ್ತಲ್ಲ, ಅದು ಕೂಡ ಕಡಿಮೆ ಆಗಿ ಕರೆಕ್ಟ್ ವೇನಲ್ಲಿ ನಾವು ಹೋಗೋ ಥರ ನಮ್ಮ ಮೈಂಡ್ ಬಾಡಿ ಪ್ರಿಪೇರ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಗಾಯತ್ರಿ ಮುದ್ರಾಸ್ ತುಂಬ ಮುಖ್ಯವಾದದ್ದು. ನೀವು ಮಕ್ಕಳಿಗೆ ಇವಾಗಲಿಂದನೇ ಒಂದೊಂದು ಮುದ್ರಾ ಕಲಿಸಿ, ಒಂದೊಂದು ಮಂತ್ರ ಬಯಾಟ್ ಮಾಡಿಸ್ತಾ ಹೋದರೆ ಅಷ್ಟು ಇಫೆಕ್ಟಿವ್ ಆಗಿ ಅದು ಕೆಲಸ ಮಾಡ್ತಾ ಹೋಗುತ್ತೆ. ವೀಕ್ಷಕರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ವ್ಯಾಪಕಾಂಜಲಿಯವರೆಗೆ ನಾವು ನೋಡಿದ್ವಿ. ಸೊ ವ್ಯಾಪಕಾಂಜಲಿ ಅಂದರೆ 2 ಕೈನ ಈ ರೀತಿ ಇಟ್ಕೊಂಡು, ಬೆರಳುಗಳಲ್ಲಿ ಗ್ಯಾಪ್ ಇರಬಾರ್ದು, ಈ ರೀತಿ ಇಟ್ಕೊಂಡು ಕಂಪ್ಲೀಟಾಗಿ ಜೋಡಿಸ್ಬೇಕು. ಈ ಲೈನ್ ಕೂಡ ಒಂದೊಂದು ಲೈನ್ ಈಕ್ವಲ್ ಆಗಿ ಬಂದಿರಬೇಕು. ಸ್ವಲ್ಪ ಡೌನ್ವರ್ಡಾಗಿ ಈ ರೀತಿ ಕೈನ ಇಟ್ಕೊಂಡ್ರೆ ಇದಕ್ಕೆ ವ್ಯಾಪಕಾಂಜಲಿ ಅಂತ ಹೆಸರು. ಸೊ ಈ ಮುದ್ರನ 1 ಮಂತ್ರ ಆಗೋವರೆಗೂ ಈ ಮುದ್ರನ ಇದೇ ಥರ ಇಟ್ಕೋಬೇಕು. ಮೊದಲು ನಾವು ನೋಡಿದ್ವಿ ಅಧೋಮುಖಂ ಶಕಟಂ ವ್ಯಾಪಕಾಂಜಲಿಂ, ಅಲ್ಲಿವರೆಗೆ ನೋಡ್ತಾ ಹೋದ್ವಿ. ಅಂದರೆ 12 ಮುದ್ರಾ ಮುಗ್ದಿತ್ತು. ಸೊ ವ್ಯಾಪಕಾಂಜಲಿಂ ಆದಮೇಲೆ ಶಕಟಂ, ಈ ರೀತಿ ಹೆಬ್ಬೆರಳನ್ನು ಜೋಡಿಸ್ಕೊಂಡು 3 ಬೆರಳುಗಳನ್ನು ಮಡಿಸಿ ತೋರು ಬೆರಳುಗಳನ್ನು ನೇರವಾಗಿ ಚಾಚಿದರೆ ಶಕಟಂ ಅಂತ ಇದಕ್ಕೆ ಹೆಸರು. ಶಕಟಂ ಆದ ನಂತರ ಯಮಪಾಶಂ ಅಂತ ಕರೀತಾರೆ. ಅಂದರೆ ಈ ಬೆರಳುಗಳಲ್ಲಿ 3 ಬೆರಳುಗಳನ್ನು ಇಲ್ಲಿ ಸ್ವಲ್ಪ ಮಧ್ಯಕ್ಕೆ ಇಲ್ಲಿ ಪ್ರೆಷರ್ ಬೀಳೋ ಥರ ಇಟ್ಕೋಬೇಕು. ಹೀಗೆ ಇಟ್ಕೊಂಡಾಗ ಮತ್ತೆ ಇದರಲ್ಲಿ ಪ್ರೆಷರ್ ಪಾಯಿಂಟ್ ಆ್ಯಕ್ಟಿವೇಟ್ ಆಗುತ್ತೆ. ಯಾವುದು? ನಾಭಿ ಚಕ್ರದ್ದು, ಹಾಗೆ ಪ್ಯಾಂಕ್ರಿಯಾಸ್ದು ಇಲ್ಲಿ ಪಾಯಿಂಟ್ ಬರುತ್ತೆ. ಸೊ ಕಿಡ್ನಿ ರೀಜನ್ನು ಈ ರೀತಿ ಪ್ರೆಷರ್ ಪಾಯಿಂಟ್ಸನ್ನು ಆ್ಯಕ್ಟಿವೇಟ್ ಮಾಡಿರ್ತೀವಿ. ಸೊ ನಮಗೆ ಗೊತ್ತಿಲ್ಲದೆ ಬೇಕಾದಷ್ಟು ಕೇಂದ್ರ ಬಿಂದುಗಳು ಒಂದೊಂದು ಮುದ್ರಾ ಮಾಡಿದಾಗ ಕೂಡ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಹೀಗೆ ಮಾಡಿ ಇದರಲ್ಲಿ ಯಮಪಾಶ ಅಂದರೆ ನಾವು ತೋರು ಬೆರಳನ್ನು ಮಾತ್ರ ಚಾಚಿಬಿಟ್ಟು ಈ ಹೆಬ್ಬೆರಳನ್ನು ಕೂಡ ಕ್ಲೋಸ್ ಮಾಡಬೇಕು. ಇದ್ರ ಮೇಲೆ ಇದನ್ನು ಒತ್ತುತ್ತೀವಿ. ಹೀಗೆ ಒತ್ತಿ ಇಟ್ಕೊಂಡು ಈ 2 ಬೆರಳುಗಳನ್ನು ಲಾಕ್ ಮಾಡಿ ಎಳಿಬೇಕು. ಇದನ್ನು ಭರತನಾಟ್ಯದಲ್ಲಿ ಕೂಡ ಈ ಮುದ್ರಾ ಕೆಲವೊಂದು ಸನ್ನಿವೇಶಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ.
ಎಲ್ಲ ಮುದ್ರೆಗಳು ಈ ಬೇರೆ ಬೇರೆ ಪ್ರಾಕಾರಗಳಲ್ಲೂ ಕೂಡ ಹೆಸರು ಚೇಂಜ್ ಆಗಿರುತ್ತೆ ಅಷ್ಟೇ, ಬಟ್ ಇಫೆಕ್ಟ್ ಅದೇ ಥರ ಸೇಮ್ ಇರುತ್ತೆ. ನಾವು ಜಾಸ್ತಿ ಹೊತ್ತು ಸ್ಟೇ ಮಾಡಿದಾಗ ಅದು ನಮ್ಮ ಬಾಡಿಗೆ ಜಾಸ್ತಿ ಪರಿಣಾಮ ಬೀಳ್ತಾ ಹೋಗುತ್ತೆ. ಸೊ ಶಕಟಮಲ್ಲಿ ಏನು ಮಾಡ್ತೀವಿ, ನಾವು ಈ ಥರ ಲಾಕ್ ಮಾಡಿದಾಗ ಸ್ವಲ್ಪ ಪ್ರೆಷರ್ ಕೊಡ್ತೀವಿ, ಈ ರೀತಿ ಎಳೆದಿಟ್ಕೋಬೇಕು. ಇಲ್ಲಿ ಕೂಡ ನಮಗೆ ಈ ಮುದ್ರನ ಪ್ರಾಕ್ಟೀಸ್ ಮಾಡಿದಾಗ ಕಿವಿಗೆ ಸಂಬಂಧಪಟ್ಟ ದೋಷಗಳನ್ನು, ಕಣ್ಣಿಗೆ ಸಂಬಂಧಪಟ್ಟ ದೋಷಗಳು ಕೂಡ ಕಡಿಮೆ ಆಗುತ್ತೆ. ನಾಭಿಚಕ್ರ ಆ್ಯಕ್ಟಿವೇಟ್ ಆಗೋದ್ರಿಂದ ಪ್ಯಾಂಕ್ರಿಯಾಸ್ ರೀಜನ್ನಿಗೆ ಕೂಡ ಇದು ತುಂಬ ಒಳ್ಳೆಯ ಒಂದು ಮುದ್ರವಾಗಿದೆ. ಅದ್ರ ಜೊತೆಗೆ ಋಣಾತ್ಮಕವಾದ ಭಾವನೆಗಳು ಅಂದರೆ ನೆಗೆಟಿವ್ ಫೀಲಿಂಗ್ ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ನಾವೀಗ ಶಕಟಂ ಪ್ರಾಕ್ಟೀಸ್ ಮಾಡಿದ್ವಿ, ಅದರ ನಂತರ ಯಮಪಾಶಂ ಅಂದರೆ ಪಾಶ, ಹಗ್ಗ, ಅದನ್ನು ಈ ರೀತಿ ಎಳೆಯೋದು. ಸೊ ಆ ಥರ ಒಂದು ಮೀನಿಂಗಲ್ಲಿ ನಾವು ಈ ರೀತಿ ಹೀಗೆ ಮಾಡ್ತೀವಲ್ವ, ಎರಡು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಎಳೆಯೋದ್ರಿಂದ ಇದಕ್ಕೆ ಯಮಪಾಶ ಅಂತ ಕೂಡ ಹೆಸರು ಬಂದಿದೆ. ಈ ಯಮಪಾಶಂ ಮುದ್ರ ಮಾಡೋದ್ರಿಂದ ಈ ಗಾಯತ್ರಿ ಮುದ್ರದ್ದು ಅದು ಒಂದು ಕಾಂಬಿನೇಷನ್ ಜೊತೆಗೆ ಮಾಡ್ತಾ ಇರೋದ್ರಿಂದ ಕ್ಯಾನ್ಸರ್ ಪ್ರಿವೆನ್ಷನ್ ಮುದ್ರಗಳಲ್ಲಿ ಈ ಯಮಪಾಶ ಮುದ್ರ ಕೂಡ ಒಂದಾಗಿದೆ. ಸೊ ಶಕಟಂ, ಯಮಪಾಶಂ, ಮುಂದಿನ ಮುದ್ರ ಗ್ರಂಥಿತಂ.